ನಮಸ್ಕಾರ. ನಿಮಗೊಂದು ವಿಷಯ ಗೊತ್ತಾ? ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಹೇಗೆ ಬರುತ್ತೆ ಅಂತ. ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ಮೂಲ ಕಾರಣ ಏನು, ಮೂಲ ವಸ್ತು ಏನು, ಎದರಿಂದ ಬರುತ್ತೆ ರೋಗ ನಿರೋಧಕ ಶಕ್ತಿ? ಇವೆಲ್ಲ ಡ್ರೈ ಫುಡ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರಬಹುದು, ಇನ್ನಿತರ ಯಾವುದೇ ಒಂದು ಒಳ್ಳೆಯ ಪ್ರೋಟೀನ್ ರಿಚ್ ಆಗಿರಬಹುದು, ವಿಟಾಮಿನ್ ಆಗಿರ್ಬೋದು, ಎಲ್ಲದರ ಸಮ್ಮಿಲನದಿಂದ ಏನಾದರೂ ಇಮ್ಯುನಿಟಿ ಬರುತ್ತಾ? ಹಾಗೇನಾದರೂ ಇತ್ತು ಅಂತಂದರೆ ನೀವು ಖಂಡಿತವಾಗಿ ತಪ್ಪು ತಿಳ್ಕೊಂಡಿದ್ದೀರಾ. ಹಾಲು ಕುಡಿದ್ರೆ ಬರುತ್ತಾ, ಮೊಸರು ತಿಂದರೆ ಬರುತ್ತಾ, ತುಪ್ಪ ತಿಂದರೆ ಬರುತ್ತಾ? ಇವೆಲ್ಲದ್ರ ತಿಂದರೂ ಕೂಡ ಇಮ್ಯುನಿಟಿ ಬರೋದಿಲ್ಲ. ಯಾಕೆ ಅಂತಂದರೆ, ಯಾಕೆ ಬರೋಲ್ಲ ಅಂದರೆ ಫಲಿತಾಂಶ ನಿಮ್ಮ ಎದುರುಗಡೆನೇ ಇದೆ. ಯಾಕೆ ಅಂತಂದರೆ ಇಲ್ಲಿ ಯಾರೂ ಬಡವರಲ್ಲ, ಎಲ್ಲರೂ ಅಗರ್ಭ ಶ್ರೀಮಂತರೇ ಆಗಿದ್ದಾರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂತಂದರೆ ನೋಡಿ, ಯಾರಿಗೂ ಊಟದಲ್ಲಿ ಕಡಿಮೆ ಇಲ್ಲ. ಯಾವ ವ್ಯಕ್ತಿಗೆ ಊಟದಲ್ಲಿ ಕಡಿಮೆ ಇಲ್ಲ, ಅವನು ಶ್ರೀಮಂತನೇ. ಯಾಕೆ ಅಂತಂದರೆ ಅವನೇನು ಮಾಡ್ತಾನೆ ಅಂತಂದರೆ, ತಿಂದರೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಾವೆ, ಅವಕ್ಕೆ ಬಾದಾಮು, ಕಾಜು, ಪಿಸ್ತಾ, ಡ್ರೈ ಫ್ರೂಟ್ಸ್ ಏನೇನು ಹೇಳ್ತದೆ ನಾವು ಎಲ್ಲ ತಿನ್ನಿಸ್ತಾ ಇರ್ತಾರೆ. ಆದರೂ ಕೂಡ ಮಕ್ಕಳು ಹೆಂಗಿರ್ತವೆ, ಚರರಿಕಾಯ ಅಂತ ಹೇಳ್ತಾರೆ, ಭಾಳ ತೆಳ್ಳಗಾಗಿರ್ತವೆ. ಅವು ಯಾವುದೇ ಕಾರಣಕ್ಕಾಗಿ ದಪ್ಪನೂ ಆಗೋದಿಲ್ಲ, ಆ ದೇಹದಲ್ಲಿ ಶಕ್ತಿನೂ ಇರೋದಿಲ್ಲ, ಆ ಹುರುಪು ಇರೋದಿಲ್ಲ. ಅದು ಯಾಕೆ ಆಗುತ್ತೆ ಅಂತಂದರೆ, ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ಮೇಲಿಂದ ಮೇಲೆ ನಾವೇನು ಮಾಡ್ತೀವಿ, ಒಂದು ಅದ್ಭುತವಾದಂಥ ಶಕ್ತಿಶಾಲಿ ಆಗಲಿ ನನ್ನ ಮಗ ಅನ್ನೋವಂಥ ಉದ್ದೇಶ, ನಮ್ಮ ಮಕ್ಕಳು ಸ್ಟ್ರಾಂಗ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂತಂದರೆ, ಆ ಮಕ್ಕಳನ್ನು ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ಕೊಡ್ತಾ ಹೋಗ್ತೀವಿ. ಅವು ತಿಂತನೂ ಇರ್ತವೆ, ಭಾಳ ಟೇಸ್ಟ್ನೂ ಆಗ್ತಾ ಇರುತ್ತೆ, ಮತ್ತು ಕೂಡ ಅವು 6 ತಿಂಗಳ 1 ವರ್ಷವರೆಗೂ ಹಾಗೆ ತಿಂತಾನೆ ಇರ್ತವೆ. ಆದರೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ ರೀ. ನಿಜವಾಗ್ಲೂ ನಾನು ನೋಡಿದ್ದೀನಿ, ಭಾಳ ಜನರು ಈ ಥರ ಇರ್ತಾರೆ. ಅದು ಯಾಕೆ ಅಂತಂದರೆ, ಯಾಕೆ ಮುಖ್ಯ ಕಾರಣ ಅಂದರೆ, ನಮ್ಮ ಶರೀರದಲ್ಲಿರ್ತಕ್ಕಂಥ 13 ಅಗ್ನಿಗಳಲ್ಲಿ ಒಂದು ಅಗ್ನಿ, ಅದರ ಹೆಸರು ಜಠರಾಗ್ನಿ ಅಂತ ಕರೀತಾರೆ ಅದನ್ನು. ಆ ಜಠರಾಗ್ನಿ ಏನಾದರೂ ಸರಿಯಾದ ರೀತಿಯಿಂದ ಇರಲಿಲ್ಲ ಅಂತಂದರೆ ನೀವೇನು ತಿಂದರೂ ಕೂಡ ಅದು ದೇಹಕ್ಕೆ ಒಗ್ಗೋದಿಲ್ಲ. ಅದು ಹೇಗೆ ಯಾವ ರೀತಿ ತಿಂತೀವಲ್ಲ ಅದೇ ರೀತಿ ಹೊರಗಡೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಏನು ಗಮನ ಕೊಡಬೇಕು ಅಂದರೆ, ಜಠರಾಗ್ನಿಯನ್ನು ಪ್ರಜ್ವಲಿಸುವಂಥ ಕಾರ್ಯ ಮಾಡಬೇಕು. ದೀಪನಂ ಪಾಚನಂ ಮಾಡುವಂಥ ಔಷಧಿಗಳನ್ನು ಕೊಟ್ಟು ತಿಂದಂಥ ಆಹಾರವನ್ನು ಪಚಿಸಿದ ನಂತರ ಸಾರ ಭಾಗ ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಲಭಿಸಿ ಕಿಟ್ಟ ಭಾಗ ಮಲದ ಮುಖಾಂತರ ಹೊರಗಡೆ ಹೋಗಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ, ಮಕ್ಕಳ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ, ಅದರ ಹೈಟ್ ಕೂಡ ಬೆಳೀತಾ ಹೋಗುತ್ತೆ. ಅವರ ಸಪ್ತಧಾತುಗಳು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಈ ಸಪ್ತಧಾತುಗಳ ಸರಿಯಾದ ರೀತಿಯಿಂದ ಬಿಲ್ಡ್ ಆಗ್ತಾ ಇರ್ತವೆ. ನಾವು ಬರೀ ಕೇವಲ ನಾವು ತಿನ್ನಿಸ್ತಾ ಇದ್ದೀವಿ, ಮಗುವಿಗೆ ಹಸಿವೆ ಆಗ್ತಾ ಇದ್ದು ಇಲ್ಲೋ, ಅಥವಾ ಸಮಯ ನೋಡಿ ಊಟ ಮಾಡಿಸ್ತಾ ಇದ್ದೀವಿ, ಹಾಗೇನಾದರೂ ಇತ್ತು, ಈ ಪ್ರಶ್ನೆ ಏನಾದರೂ ನಿಮಗೆ ಏನಾದರೂ ಕಾಡ್ತಾ ಇತ್ತು ಅಂದರೆ, ಖಂಡಿತವಾಗಿ ನಿಮ್ಮ ಮನೇಲಿ ನಿಮ್ಮ ಮಗು ಏನಾದರೂ ಈ ಥರ ಮಾಡ್ತಾ ಇತ್ತು ಅಂದರೆ, ಆ ಮಗುವಿಗೆ ಏನು ಮಾಡಬೇಕು ಅಂತಂದರೆ, ದಿನನಿತ್ಯ 7 ದಿನಗಳ ಕಾಲ ನೀವು ಕರಿ ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟು ಮತ್ತು ಹಸಿ ಶುಂಠಿ, ನೀವು ಆ ಮಗುವಿನ ಕಿರಿಬಳ್ಳಿನ ಕೊನೆಯ ಭಾಗದಲ್ಲಿ ಒಂದು ಗೆರೆ ಬರುತ್ತೆ, ಆ ಗೆರೆಯ ಮೇಲ್ಭಾಗದಷ್ಟು ಏನೋ ಹಸಿ ಶುಂಠಿ ಕೊಡಬೇಕು. ಚೆನ್ನಿಗೆ ಬೇಳೆಯಷ್ಟು 2 ದಾಣಿ ಅಷ್ಟು ಕರಿ ಉಪ್ಪನ್ನು ಮಿಶ್ರಣ ಮಾಡಿಬಿಟ್ಟು ಅಗಿದಗಿದು ತಿನ್ನಿಸುವಂಥ ಪ್ರಯತ್ನ ಮಾಡಿ. ಅತಿ ಸಣ್ಣ ಮಗು ಇತ್ತು ಅಂತಂದರೆ, 2 ವರ್ಷದ್ದು 3 ವರ್ಷದ ಮಗು ಇತ್ತು ಅಂದರೆ, ಅದಕ್ಕೆ ಅರ್ಧ ಚಮಚ ಅಲ್ಲದ ರಸ ಅಂದರೆ ಶುಂಠಿ ರಸ, ಬ್ಲ್ಯಾಕ್ ಸಾಲ್ಟ್ ಮಿಶ್ರಣ ಮಾಡಿಬಿಟ್ಟು ಕುಡಿಸಿಬಿಡಿ ಅದನ್ನು. ಅದರಿಂದ ಏನಾಗುತ್ತೆ ಅಂದರೆ, ಅಗ್ನಿ ಪ್ರಜ್ವಲಿಸ, ಅದಕ್ಕೆ ಏನಂತ ದೀಪನ ಮಾಡುವಂಥ ಸಾಮರ್ಥ್ಯ ಮತ್ತು ಪಾಚನ ಮಾಡುವಂಥ ಸಾಮರ್ಥ್ಯ ಇದೆ. ಅದು ಊಟಕ್ಕಿಂತ ಮೊದಲು ನೀವು ಅದನ್ನು ಏನಾದರೂ ಕೊಟ್ಟರೆ ಅಂತಂದರೆ, ಮಗುವಿಗೆ ಅದ್ಭುತವಾಗಿ ಹಸಿನೂ ಆಗ್ತದೆ, ತಿಂದಂಥ ಆಹಾರ ಶರೀರಕ್ಕೂ ಹತ್ತುತ್ತೆ. ಆದ್ದರಿಂದ ಮಗುವಿನ ಸಪ್ತಧಾತುಗಳು ಬಲಿಷ್ಠ ಆಗ್ತವೆ. ಆಗ ನೋಡಿ ಬದಲಾವಣೆ ಏನಾಗುತ್ತೆ ಮಗುವಿನ. ಸುಮ್ಮನೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಕೊಟ್ಟರೆ ಆಗುತ್ತಾ? ಇಲ್ಲ. ಮೊದಲು ಅಗ್ನಿ ಮುಖ್ಯ. ಓಕೆ, ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ.